ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದಲ್ಲಿ ಗಂಗಾ ಪಾತ್ರ ಒಪ್ಪಿಕೊಳ್ಳಲು ಕಾರಣ ಏನು ಎಂಬುದನ್ನ ನಟಿ ನಯನತಾರಾ ಬಹಿರಂಗಪಡಿಸಿದ್ದಾರೆ. ಹೌದು, ಗಂಗಾ ಪಾತ್ರಕ್ಕೆ ತನ್ನದೇ ಆದ ಧ್ವನಿ ಮತ್ತು ಭಾವನಾತ್ಮಕ ಪಯಣವಿದೆ. ಗಂಗಾ ಕೇವಲ ಮತ್ತೊಬ್ಬರ ಪಾತ್ರಕ್ಕೆ ಬೆಂಬಲವಾಗಿ ಇರುವುದಿಲ್ಲ. ಈ ಪಾತ್ರ ಇಡೀ ಕಥೆಯ ಹಾದಿಯನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಎಂದಿದ್ದಾರೆ. ಇಡೀ ಕಥೆಯನ್ನೇ ಗಂಗಾ ಪಾತ್ರ ಬದಲಿಸುತ್ತದೆ. ಟಾಕ್ಸಿಕ್ ಸಿನಿಮಾದ ಗಂಗಾ ಪಾತ್ರವನ್ನ ನಾನು ಎಂದಿಗೂ ನಿರಾಕರಿಸಲು ಸಾಧ್ಯವಿಲ್ಲ ಅಂತ ನಟಿ ನಯನತಾರಾ ಹೇಳಿದ್ದಾರೆ. ನಯನತಾರಾ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದಾರೆ. ಪ್ರತಿ ಸಿನಿಮಾಗೆ ಸುಮಾರು 10 ರಿಂದ 12 ಕೋಟಿ ರೂಪಾಯಿ ಪಡೆಯುತ್ತಾರೆ. ಟಾಕ್ಸಿಕ್ ಪಡೆದ ಪ್ರೀತಿಗೆ ನಯನತಾರಾ ಸಂತಸ ವ್ಯಕ್ತಪಡಿಸಿದ್ದಾರೆ. ತೆಲುಗು ಚಿತ್ರರಂಗದ ನಟ ಅಲ್ಲು ಅರ್ಜುನ್ ಪ್ರತಿಷ್ಠಿತ ಫೋರ್ಬ್ಸ್ ಇಂಡಿಯಾ ನಿಯತಕಾಲಿಕ ಶೋ ಸ್ಟಾರ್ಸ್ 2026ರ ವಿಶೇಷ ಆವೃತ್ತಿಯ ಮುಖಪುಟದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಮನೋರಂಜನಾ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದ ತಾರೆಯರನ್ನ ಗುರುತಿಸಿ ಸಿದ್ಧಪಡಿಸಲಾದ ಈ ಆವೃತ್ತಿಯಲ್ಲಿ ನಟ ಅಲ್ಲು ಅರ್ಜುನ್ ಅವರಿಗೆ ಕವರ್ ಸ್ಟಾರ್ ಆಗಿ ಸ್ಥಾನ ನೀಡಲಾಗಿದೆ. ತೆಲುಗು ಚಿತ್ರಗಳ ಮೂಲಕ ನಟನೆಯನ್ನ ಆರಂಭಿಸಿದ ಅಲ್ಲು ಅರ್ಜುನ್ ಪುಷ್ಪ ದಿ ರೈಸ್ ಮತ್ತು ಪುಷ್ಪ 2 ದಿ ರೂಲ್ ಸಿನಿಮಾಗಳ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದರು. ಸಿನಿಮಾ ಜಗತ್ತಿನ ಯಶಸ್ಸಿನ ಜೊತೆಗೆ ಪ್ರಮುಖ ಬ್ರ್ಯಾಂಡ್ಗಳ ಜಾಹೀರಾತುಗಳು ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಅವರ ಉಪಸ್ಥಿತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ. ಭಾರತೀಯ ಚಿತ್ರರಂಗದ ಬದಲಾಗುತ್ತಿರುವ ವ್ಯಾಪಾರ ಮಾರುಕಟ್ಟೆ ಮತ್ತು ತಾರೆಯರ ಪ್ರಭಾವವನ್ನ ವಿಶ್ಲೇಷಿಸಿ ಫೋರ್ಬ್ಸ್ ಇಂಡಿಯಾ ಈ ಬಾರಿಯ ಮುಖಪುಟದಲ್ಲಿ ಅವರ ಚಿತ್ರವನ್ನ ಪ್ರಕಟಿಸಿದೆ. ಶಕ್ತಿಮಾನ್ ಕಥೆಯನ್ನ ಸಿನಿಮಾ ರೂಪದಲ್ಲಿ ತೆರೆಗೆ ತರಲು 2022ರಲ್ಲೇ ತಯಾರಿ ಆರಂಭ ಆಗಿತ್ತು. ಬಾಲಿವುಡ್ ನಟ ರಣವೀರ್ ಸಿಂಗ್ ಶಕ್ತಿಮಾನ್ ಪಾತ್ರ ಮಾಡಲಿದ್ದಾರೆ ಎಂಬ ಸುದ್ದಿ ಜೋರಾಗಿ ಹರಿದಾಡ್ತಾ ಇತ್ತು. ಇದೀಗ ರಣವೀರ್ ಸಿಂಗ್ ಬಗ್ಗೆ ಮಾತನಾಡಿದ ಮುಕೇಶ್ ಖನ್ನಾ, ರಣವೀರ್ ಸಿಂಗ್ ಅತ್ಯುತ್ತಮ ನಟ ಎಂಬುದರಲ್ಲಿ ಅನುಮಾನ ಇಲ್ಲ. ಅವರು ಪದ್ಮಾವತ್ ಚಿತ್ರದಲ್ಲಿ ಖಿಲ್ಜಿ, ಗುಲ್ಲಿ ಬಾಯ್ ಅಥವಾ ದುರಂದರ್ ಪಾತ್ರಗಳನ್ನ ಅದ್ಭುತವಾಗಿ ನಿರ್ವಹಿಸಬಹುದು. ಅವರಿಗೆ ಕಿಲ್ವಿಶ್ ಪಾತ್ರ ಮಾಡಲು ಸಾಧ್ಯವಿದೆ, ಆದ್ರೆ ಶಕ್ತಿಮಾನ್ ಪಾತ್ರಕ್ಕಲ್ಲ. ಶಕ್ತಿಮಾನ್ ಪಾತ್ರಕ್ಕೆ ಸಕಾರಾತ್ಮಕವಾದ ಮುಖ ಮತ್ತು ಇಮೇಜ್ ಇರಬೇಕು. ರಣವೀರ್ ಮುಖದಲ್ಲಿ ತುಂಟತನ ಮತ್ತು ತಂಟೆಕೋರನತನ ಕಾಣಿಸ್ತಾ ಇದೆ. ಹೀಗಾಗಿ ಆ ಪಾತ್ರಕ್ಕೆ ಅವರು ಸೂಕ್ತ ಅಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ವಿಜಯ್ ದೇವರಕೊಂಡ ಅಭಿನಯದ ಬಹುನಿರೀಕ್ಷಿತ ರಣಬಾಲಿ ಚಿತ್ರದ ಬಿಡುಗಡೆ ದಿನಾಂಕವನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಸೆಪ್ಟೆಂಬರ್ 11ರಂದು ಬಿಡುಗಡೆಯಾಗಬೇಕಿದ್ದ ಈ ಸಿನಿಮಾ ಕೆಲ ಕಾರಣಗಳಿಂದ ಮುಂದೂಡಲ್ಪಟ್ಟಿತ್ತು. ಇದೀಗ ಚಿತ್ರತಂಡವು ಹೊಸ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಸಿನಿಮಾದ ಅಪ್ಡೇಟ್ ಅನ್ನ ನೀಡಿದೆ. ಅಭಿಮಾನಿಗಳಲ್ಲಿ ಈ ಸುದ್ದಿ ಭಾರಿ ಸಂಚಲನ ಮೂಡಿಸಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಹುನಿರೀಕ್ಷಿತ ಜೈಲರ್ 2 ಸಿನಿಮಾದ ಜೊತೆ ರಣಬಾಲಿ ಪೈಪೋಟಿ ನಡೆಸಲಿದೆ. ಈ ಎರಡೂ ದೊಡ್ಡ ಸಿನಿಮಾಗಳ ಮುಖಾಮುಖಿ ಕುತೂಹಲ ಕೆರಳಿಸಿದೆ. ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡಗೆ ಜೋಡಿಯಾಗಿ ಕನ್ನಡದ ನಟಿ ಹಾಗೂ ವಿಜಯ್ ಪತ್ನಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ. ಹೆಸರಾಂತ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆಯು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಗೀತು ಮೋಹನ್ ದಾಸ್ ಕಾಂಬಿನೇಷನ್ ಟಾಕ್ಸಿಕ್ ಎ ಫೆರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಸಿನಿಮಾ ಬಿಡುಗಡೆಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿರುವ ಈ ಸಿನಿಮಾದಲ್ಲಿ ನಟಿ ರುಕ್ಮಿಣಿ ವಸಂತ್ ಅವರ ಪಾತ್ರ ಮತ್ತು ಬೋಲ್ಡ್ ದೃಶ್ಯವೊಂದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ಗಳು ಆರಂಭವಾಗಿವೆ. ಈ ಅನಗತ್ಯ ಟ್ರೋಲ್ಗಳ ವಿರುದ್ಧ ರುಕ್ಮಿಣಿ ವಸಂತ ಅಭಿಮಾನಿಗಳು ತೀವ್ರವಾಗಿ ಕಿಡಿಕಾರಿದ್ದಾರೆ. ಸಿನಿಮಾದಲ್ಲಿ ಯಾವುದೇ ಮುತ್ತಿನ ದೃಶ್ಯ ಅಥವಾ ಬೋಲ್ಡ್ ದೃಶ್ಯವಿಲ್ಲದಿದ್ರೂ ಕೂಡ ಕೆಲವರು ಅಟೆನ್ಷನ್ಗಾಗಿ ಅನಗತ್ಯವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಭಿಮಾನಿಯೊಬ್ಬರು ಬರೆದುಕೊಂಡಿದ್ದಾರೆ.